ನಮಸ್ತೆ, ಬೆಳಗಿನ ಶುಭೋದಯಗಳು. ಏನಪ್ಪ ಇವತ್ತು ಮಾತಾಡೋಕ್ಕೆ ಬಂದೆ ಅಂತ ಅಂದರೆ, ಇರಾನ್ ಮತ್ತು ಅಮೇರಿಕಾ ಯುದ್ಧದ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅಲ್ಲಿ ಸಾವು ನೋವು ಇದ್ರ ಬಗ್ಗೆ ಎಲ್ಲ ಮಾಧ್ಯಮಗಳು ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆ ವಿಚಾರ ಮಾತಾಡೋಕ್ಕೆ ಬರಲಿಲ್ಲ ನಾನು. ಯುದ್ಧ ಅಂತ ಅಂದಾಗ ವೈಯಕ್ತಿಕವಾಗಿ ನನಗೇನು ಅನಿಸುತ್ತೆ ಅನ್ನೋದನ್ನ ಹಂಚ್ಕೊಳ್ಳೋಕೆ ಬಂದೆ. ಮತ್ತು ಪ್ರತಿಯೊಬ್ಬರಿಗೂ ಯಾವ ಭಾವನೆಯಲ್ಲಿ ಇರ್ತಾರೆ ಯುದ್ಧ ಅಂತ ಅಂದಾಗ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಅಂತಲೇ ಬಂದೆ. ನೋಡಿ, ಯುದ್ಧ ಏನಾಗ್ಬಿಡುತ್ತೆ, ನನಗನ್ಸಿರೋ ಪ್ರಕಾರ ಹೇಳ್ತಾ ಹೋಗ್ತೀನಿ. ಯುದ್ಧದಿಂದ ನಾಶ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದರಿಂದ ಒಳ್ಳೆಯದಾಗಲ್ಲ. ನೀವು ನಿಮ್ಮ ನಗರನ ಸುಂದರವಾಗಿ ಕಟ್ಕೊಂಡಿರ್ತೀರ, ಅವರು ಅವರ ನಗರಗಳನ್ನ ಸುಂದರವಾಗಿ ಕಟ್ಕೊಂಡಿರ್ತಾರೆ. ನಾವೆಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತ ಅವ್ರು ತೋರಿಸ್ತಾ ಇದ್ದಾರೆ, ಅಥವಾ ನೀವೆಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀರಾ ಅಂತ ಇವ್ರು ತೋರಿಸ್ತಾ ಇರ್ತಾರೆ. ಈ ಯುದ್ಧಗಳೇನು ಮಾಡಿಬಿಡುತ್ತೆ, ಈ ಅಟ್ಯಾಕ್ ಬಾಂಬು ಇವೆಲ್ಲ ಎಸ್ದೆ, ಮಿಸೈಲ್ ಅಟ್ಯಾಕ್ ಅಂತೆ, ಬಾಂಬ್ ಅಂತೆ, ಕ್ಷಿಪಣಿ ಅಂತೆ, ನನ್ನ ಹತ್ರ ದೊಡ್ಡ ಕ್ಷಿಪಣಿ ಅಂತಂತೆ, ನನ್ನ ಹತ್ರ ಇಷ್ಟು ದೊಡ್ಡ ಇದೈತಂತೆ ಎಲ್ಲ ಏನು ರೀ, ಇದರಿಂದ ಏನು ಸಿಗುತ್ತೆ? ನೀವು ಕ್ಷಿಪಣಿಗಳನ್ನೆಲ್ಲ ಮಾಡಿಕೊಂಡು ನಾಶ ಮಾಡೋದಕ್ಕೆ ಒಬ್ಬ ಮನುಷ್ಯ ತಯಾರು ಮಾಡಿರೋ ಒಂದು ಬಾಂಬುಗಳಾಗಲಿ ಯುದ್ಧ ಸಲಕರಣೆಗಳು ಇನ್ನೊಬ್ಬ ಮನುಷ್ಯನ ನಾಶ ಮಾಡೋಕ್ಕೆ ಅಲ್ವಾ ಇದು? ಯಾಕೆ ಬೇಕು ಹೇಳಿ? ಯುದ್ಧ ಏನಕ್ಕೆ ಬೇಕು? ನಿಮ್ಮ ಧ್ಯೇಯಗಳನ್ನ, ನಿಮ್ಮದು ಏನೋ ಒಂದು ಸರ್ವಾಧಿಕಾರನೋ ಅಥವಾ ನಿಮ್ಮದು ಏನೋ ನಿಮ್ಮ ಅಜೆಂಡಾಗಳನ್ನ ಒಂದು ಕಡೆ ತುಂಬಬೇಕು ಅಂತ ಅಂದ್ಬಿಟ್ಟು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡೋದು ತಪ್ಪು. ನೀವು ಯುದ್ಧ ಮಾಡಬೇಡಿ, ಅವರು ಯುದ್ಧ ಮಾಡಬೇಡಿ. ವೈಮನಸ್ಸುಗಳಿರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಮನುಷ್ಯ ಅಂತ ಅಂದಮೇಲೆ ಎಲ್ಲರಿಗೂ ಒಂದೇ ರೀತಿ ತಲೆ ಓಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಏನೋ ಐಡಿಯಾಲಜಿಗಳಿರುತ್ತೆ. ನೀವು ಅಲ್ಲಿಂದ ಎಲ್ಲೋ ಬಂದು ಇಲ್ಲಿ ಇರಾನ್ ಮೇಲೆ ಯುದ್ಧ ಮಾಡ್ತೀರಾ, ಇರಾನ್ ಅವ್ರು ಇಲ್ಲಿಂದ ಬಂದು ನಿಮ್ಮ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ನಿಮಗೂ ಗೊತ್ತು. ಅಮೇರಿಕಾದವ್ರಿಗೆ ಇಲ್ಲಿ ನಿಮ್ಮ ನೆಲೆಗಳೇನಿದೆ ಅಲ್ಲೆಲ್ಲ ಅವರು ಕೂಡ ಬಾಂಬ್ ಹಾಕ್ತಾಯಿದ್ದಾರೆ. ನೀವು ಬಾಂಬ್ ಹಾಕ್ತಾಯಿದ್ದೀರಾ, ಅವರು ಬಾಂಬ್ ಹಾಕ್ತಾರೆ. ಏನಪ್ಪ ಲಾಭ? ನೀನು ಬಾಂಬ್ ಹಾಕಿದ್ರು ಬೆಂಕಿನೇ, ಅವ್ನು ಬಾಂಬ್ ಹಾಕಿದ್ರು ಬೆಂಕಿನೇ, ಅವ್ನು ಬಾಂಬ್ ಹಾಕೋರು ಧ್ವಂಸನೇ, ನೀನು ಬಾಂಬ್ ಹಾಕೋರು ಧ್ವಂಸನೇ ಅಲ್ವಾ? ಯಾವುದೇ ಯುದ್ಧಗಳಾಗಲಿ ತೀರಾ ನನಗೆ ಕಷ್ಟ ಅಂದಾಗ ಹೌದು ಯುದ್ಧಗಳನ್ನ ಮಾಡಿದ್ದಾರೆ. ಇವನನ್ನು ಬದುಕೋಕ್ಕೆ ಬಿಡಲ್ಲ, ಇವನೊಬ್ಬ ಕ್ರೂರಿ ಅಂತ ಅಂದಾಗ ಯುದ್ಧಗಳು ಓಕೆ. ಇಲ್ಲೇನಂತ ಸಮಸ್ಯೆ ಆಗಿಲ್ವಲ್ಲ ನಿಮಗೆ? ನಿಮ್ದು ಯಾವುದೋ ದೇಶಗಳನ್ನ ಇಟ್ಕೊಂಡು ಅಷ್ಟೇ ನೀವು ಯುದ್ಧ ಮಾಡ್ತಾ ಇರೋದು. ಇದರಿಂದ ಜಗತ್ತಿಗೆ ಏನೋ ಪರಿಹಾರ ಕಂಡುಹಿಡ್ಕೊಡೋಕ್ಕೆ ಏನೋ ಯುದ್ಧ ಮಾಡ್ತಾಯಿಲ್ಲ ನೀವು. ನಿಮ್ಮದೇನೋ ಒಂದು ಅಸ್ತಿತ್ವನ ಸಾಧನೆ ಮಾಡಬೇಕು ಅಂತ ಯುದ್ಧ ಮಾಡ್ತಾಯಿದ್ದೀವಿ. ನನಗನ್ಸಿದ್ದು ಇದೇನೆ, ನಿಮ್ಮ ಅಸ್ತಿತ್ವಗಳನ್ನ ಸಾಧನೆ ಮಾಡಬೇಕು ಅಥವಾ ನನ್ನ ಮಾತು ಎಲ್ಲರೂ ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಯಾವುದೋ ಒಂದು ಅಂಶಗಳು ಈ ಯುದ್ಧಕ್ಕೆ ಇಳಿಸ್ಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಅವಶ್ಯಕತೆ ಇಲ್ಲ, ಯುದ್ಧಗಳು ಬೇಡ. ಏನಕ್ಕೆ ಬೇಕು ಯುದ್ಧಗಳು? ನಿಮಗೆ ಭಾರತೀಯರಿಗಂತೂ ಯುದ್ಧಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಇತಿಹಾಸದಲ್ಲಿ ತುಂಬ ನೋಡಿರ್ತೀರ ಅಥವಾ ನೋಡಿರಲ್ಲ, ಎಲ್ಲ ಕೇಳಿರ್ತೀರ, ಪಠ್ಯಪುಸ್ತಕಗಳೆಲ್ಲ ಹೇಳಿರ್ತಾರೆ ಮತ್ತು ಎಷ್ಟೋ ಜನ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ. ಯುದ್ಧಗಳು ನಡೆದಾಗ ಏನಾಗತ್ತೆ, ನಾಶಗಳೇ ಆಗೋದು. ಉದ್ದೇಶಗಳು 1000 ಇರಲಿ, ಯುದ್ಧಗಳಿಂದ ನಾಶಗಳೇ ಆಗಿರೋದು. ರಾಜರೇ ಸತ್ತೋಗ್ಬಿಡ್ತಾರೆ, ಪ್ರಜೆಗಳು ಸತ್ತೋಗ್ಬಿಡ್ತಾರೆ, ಸೈನಿಕರು ಸತ್ತೋಗ್ಬಿಡ್ತಾರೆ. ಸತ್ತೋದ್ಮೇಲೆ ಬದುಕಿರೋರ ಕಥೆ ಏನು? ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ? ನಿಮಗೆಲ್ಲ ಏನು ಯೋಚನೆ, ನಾನು ಯಾವುದೋ ಮುಂದಿನ ಪೀಳಿಗೆಗೆ ನಾನು ಏನೋ ಒಂದು ಒಳ್ಳೇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗಿರೋರ್ನೆಲ್ಲ ಸಾಯಿಸ್ಬಿಡೋದಾ? ಆದರೂ ಒಳ್ಳೇದಾ? ಅದು ಒಳ್ಳೇದಾ? ನಿಮ್ಗೆ ಅನಿಸುತ್ತಾ ಒಳ್ಳೇದು ಅಂತ? ನಾನು ಕೇಳ್ತಾ ಇರೋದು ಹಿಡಿಯೋದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನನಗಂತೂ ಇಷ್ಟ ಇಲ್ಲ. ಎಷ್ಟೋ ಜನಕ್ಕೆ ಯುದ್ಧ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಯುದ್ಧ ಬೇಕಾಗಿಲ್ಲ. ಯುದ್ಧದಿಂದ ಏನಾಗುತ್ತೆ ಗೊತ್ತಾ? ನಾಶ ಆಗುತ್ತೆ ಅಷ್ಟೇ. ಏನಾದರೂ ಒಳ್ಳೇದಾಗತ್ತಾ? ಯುದ್ಧ ಏನು ಅಸ್ತ್ರಗಳ ಪ್ರಯೋಗ, ಈ ಕಡೆಯಿಂದ ಕ್ಷಿಪಣಿ, ಆ ಕಡೆಯಿಂದ ಕ್ಷಿಪಣಿ, ಧ್ವಂಸ ಎಲ್ಲ ನಾಶ. ಫೈನಲಾಗಿ ಏನಾಯಿತು? ನಾಶ ಆಗೋಯ್ತು. ಏನಪ್ಪ ಸಿಕ್ತು ನಿಮಗೆ? ಬೂದಿನ? ಅಲ್ಲಿರೋ ಹಳೆ ಕಟ್ಟಡದ ಅವಶೇಷಗಳ? ಇದರಿಂದ ಏನು ಸಿಗುತ್ತೆ ರೀ? ನೀವು ಕನಸು ಕಟ್ಟಿರೋ ದೇಶಗಳನ್ನ ನಿಮ್ಮ ಸ್ವಾರ್ಥಗಳಿಗೋಸ್ಕರ ನೀವು ನಾಶ ಮಾಡ್ಕೊಂಬಿಟ್ರೆ ಅಥವಾ ನಾಶ ಮಾಡಿಬಿಟ್ರೆ ಅಲ್ಲಿರೋ ಜನಸಾಮಾನ್ಯರು ಏನಾಗಬೇಕ್ರಿ? ಸರ್ವೋಚ್ಚ ನಾಯಕರು ಅಂತ ಈ ಕಡೆನೂ ಇರ್ತಾರೆ, ಸರ್ವಾಧಿಕಾರಿ ಅಂತ ಆ ಕಡೆನೂ ಇರ್ತಾರೆ. ನಿಮ್ಮಿಬ್ಬರು ಐಡಿಯಾಲಜಿ ಸಾಕಾ? ನಿನಗೆ ಅವ್ನು ಕಂಡ್ರಾಗಲ್ಲ, ಅವ್ನಿಗೆ ನಿನ್ನ ಕಂಡ್ರಾಗಲ್ಲ, ಸಾಕಾ? ಜನರುಗಳು ಮುಖ್ಯನೇ ಅಲ್ವಾ? ಪ್ರಪಂಚದಲ್ಲಿ ನೀವು 2 ದೇಶ ಬಿಟ್ಟರೆ ಯಾವ ದೇಶನೇ ಇಲ್ವಾ? ಅವ್ರಿಗೆಲ್ಲ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇಬ್ರಿಗೂ ಗೊತ್ತು. ನೀವು ಬಾಂಬ್ ಹಾಕೋದ್ರಿಂದ ಆಗಿರ್ಬೋದು, ಅವ್ರು ಬಾಂಬ್ ಹಾಕೋದ್ರಿಂದ ಆಗಿರ್ಬೋದು, ಅಥವಾ 2 ದೇಶಗಳ ನಡುವೆ ಯುದ್ಧ ನಡೆಯೋಕ್ಕೆ ಸ್ಟಾರ್ಟ್ ಆದಾಗಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಮಿಬ್ರಿಗೂ ಗೊತ್ತು. ನಿಮ್ಮದೇನು ಯುದ್ಧ, ನಿಮ್ಮದೇನು ಉದ್ದೇಶ? ನಡೀತಾ ಇರಬೇಕು, ಯುದ್ಧ ಮಾಡ್ತಾ ಇರಬೇಕು, ಅವನ್ನ ಸೋಲ್ಸ್ಬಿಡ್ಬೇಕು. ಏನಪ್ಪ ಸಿಗ್ತದೆ ಫೈನಲಾಗಿ? ಆಯಿತು, ಅಮೇರಿಕಾನೇ ಸೋತು ಹೊಂಟೋಯ್ತು ಅಂತ ತಿಳ್ಕೊಳ್ಳಿ, ಇರಾನೇ ಸೋತೋಯ್ತು ಅಂತ ತಿಳ್ಕೊಳ್ಳಿ. ಫೈನಲಾಗಿ ಏನು ಸಿಕ್ಕಿರತ್ತೆ? ಆ ಬೂದಿನ ಅಷ್ಟೇ. ಅಷ್ಟು ಬಿಟ್ಟರೆ ಯಾರ ಮನಸ್ಸಲ್ಲೂ ಏನು ಖುಷಿನೂ ಇರಲ್ಲ, ಏನೂ ಇರಲ್ಲ.
ಇಲ್ಲಿ ನೀನೊಂದು 1000 ಜನ ಸಾಯಿಸಿದೆ ಅಂದರೆ ಅಲ್ಲೂ ಒಂದು 200 ಜನ ಸತ್ತಿರ್ತಾರಲ್ವೇನ್ರಿ. ಸಾವು ಸಾವೇ ಅಲ್ವಾ. ಹಂಗಾರೆ 200 ಜನ ಸಾಯೋದು ಸರಿ ಬಿಡಿ ಅಂತ ಅಂದ್ಕೊಳಕ್ಕಾಗತ್ತಾ? ಯಾರೂ ಸಾಯಬಾರ್ದು, ಯಾರೂ ಕೂಡ ಯುದ್ಧ ಮಾಡಬಾರ್ದು. ಎಲ್ಲ ಪ್ರೀತಿ ವಿಶ್ವಾಸದಲ್ಲಿ ಬದುಕಬೇಕು ಅಂತಲೇ ಪ್ರಪಂಚ ಸೃಷ್ಟಿಯಾಗಿರೋದು ಅಲ್ವಾ. ಪ್ರತಿಯೊಂದು ದೇಶಗಳು ಪರಿಚಯ ಆಗೋದು ಏನಕ್ಕೆ? ಪ್ರೀತಿಯಿಂದ ಅಲ್ಲೂ ಜನ ಇದ್ದಾರಂತೆ, ಅಲ್ಲೂ ನಮ್ಮಂತೆ ಇದ್ದಾರಂತೆ ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕಾಗಲಿ, ಅಥವಾ ನಾವು ಹೋಗಿ ನೋಡೋದಕ್ಕಾಗಲಿ, ಅವ್ರು ಬಂದು ನಮ್ಮ ದೇಶನ ನೋಡೋದಕ್ಕಾಗಲಿ, ಇದಕ್ಕೆ ಇರೋದು. ನೀವು ದೇಶಗಳನ್ನ ಕಟ್ಕೊಂಡಿರೋ ಕಾರಣ ಏನು ಅಂತಂದರೆ ನಾವೆಲ್ಲ ಒಂದು, ನೀವೆಲ್ಲ ಒಂದು, ನಾವಿಬ್ಬರೂ ಕೂಡ ಜಗತ್ತಿಗೆ ಒಂದು ಅಂತ ಸಾರೋದಕ್ಕೋಸ್ಕರ. ನೀನು ಬೇರೆ ನಾನು ಬೇರೆ ಅನ್ಕೊಂಡು ಕುತ್ಕೊಂಡ್ಬಿಟ್ಟು ನೀನಿರಬಾರ್ದು ನಾನಿರಬಾರ್ದು ಅಂತ ಅಂದ್ಕೊಬಿಟ್ರೆ ಯಾರೂ ಇರಲ್ಲ, ಪ್ರಪಂಚನೇ ಇರಲ್ಲ ಅಲ್ವಾ. ಯುದ್ಧಗಳು ನೋಡಿ, ಒಂದು ಎಕ್ಸಾಂಪಲ್ ಕೊಡ್ಬೋದು. ಅಶೋಕ ಚಕ್ರವರ್ತಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಯುದ್ಧಗಳು ಆಗಿ ಕಳಿಂಗ ಯುದ್ಧ ನಡೆದಿರೋದು ನಿಮಗೂ ಗೊತ್ತು. ಎಲ್ಲ ಆದಮೇಲೆ ಏನಾಗುತ್ತೆ, ಅಶೋಕ ಅದೇ ಯುದ್ಧ ಭೂಮಿಯಲ್ಲಿ ಕೂತ್ಕೊಂಡು ಆ ಸೈನಿಕರಿಗೆ ಅವ್ರು ಹೆಂಡ್ತಿದ್ದೀರೋ ಅಥವಾ ಏನೋ ಒಂದು ಅವ್ರು ಅಳ್ತಾ ಇರೋದೆಲ್ಲ ನೋಡಿದಾಗ ಅಶೋಕಂಗೆ ಅನಿಸುತ್ತಂತೆ ಬೇಡಪ್ಪ ಯುದ್ಧ ಅಂತ. ಅಲ್ಲಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಅದೆಲ್ಲ ಗೊತ್ತಿರೋದೆ, ಪಠ್ಯಪುಸ್ತಕದಲ್ಲಿ ಓದಿರ್ತೀರ. ಅದೇ ರೀತಿ ಎಲ್ಲೂ ಯುದ್ಧ ಆಗೋದು ನನಗಂತೂ ಇಷ್ಟ ಅಲ್ಲ, ಯಾರೂ ಇಷ್ಟನೂ ಪಡಬೇಡಿ. ಯುದ್ಧ ಸಂಭ್ರಮಿಸೋ ವಿಚಾರ ಅಲ್ಲ, ಹಬ್ಬ ಸಂಭ್ರಮಿಸೋ ವಿಚಾರ. ಯುದ್ಧದಿಂದ ಏನೂ ಸಂಭ್ರಮಾಚರಣೆ ಇರೋದಿಲ್ಲ ರೀ. ಅಕಸ್ಮಾತ್ ಇವರೇ ಗೆದ್ದರು ಅವರೇ ಗೆದ್ದರು ಅಂತ ಅಂದರು ಸುತ್ತಮುತ್ತ ನೋಡಿಕೊಂಡಾಗ ನೀನು ಸುತ್ತಮುತ್ತ ಏನೇನೋ ನಾಶ ಆಗ್ಬಿಟ್ಟಿರುತ್ತೆ. ಪ್ರೀತಿಯಿಂದ ಕಟ್ಟಿರೋ ಕಟ್ಟಡಗಳು ನಾಶ ಆಗ್ಬಿಟ್ಟಿರುತ್ತೆ, ರಸ್ತೆ ನಾಶ ಆಗ್ಬಿಟ್ಟಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಹೋಗ್ಬಿಟ್ಟಿರುತ್ತೆ. ನೀನು ಅದನ್ನು ಸರಿ ಮಾಡ್ಕೊಳ್ಳೋಕೆ ಇನ್ನೊಂದು 25 ವರ್ಷ ಕಷ್ಟಪಡಬೇಕಲ್ಲ. ಅದ್ರ ಬದಲು ನೀನೊಂದು 20 ನಿಮಿಷ ಕರೆಕ್ಟಾಗಿ ಯೋಚನೆ ಮಾಡಿ ಅವ್ರ ಜೊತೆ ಏನು ಮಾತಾಡ್ಬೋದು, ಅಥವಾ ಅವ್ರು ನಮ್ಮ ಜೊತೆ ಏನು ಮಾತಾಡ್ಬೋದು ಅಂತ ಇಬ್ಬರೂ ಸರಿಯಾಗಿ ಯೋಚನೆ ಮಾಡಿದ್ರೆ ಯುದ್ಧಗಳಿಗೆ ಅವಕಾಶನೇ ಇರೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗ ಗ್ಯಾಸ್ ಇಲ್ವಂತೆ, ಗ್ಯಾಸ್ ಬರಲ್ವಂತೆ ಅಂತ ನೆನೆಸ್ಕೊಂಡ್ರೆ ಟೆನ್ಷನ್ ಆಗ್ತಾಯಿದ್ದೆ. ಅಲ್ಲೇನೋ ಹಡಗುಗಳು ವೆಯ್ಟಿಂಗ್ ಅಂತೆ, ಮಾಧ್ಯಮಗಳು ನೋಡ್ತಾ ಇದ್ದೀವಿ, ಹಡಗುಗಳೆಲ್ಲ ವೆಯ್ಟಿಂಗ್ ಅಂತ ಅಂತವ್ರಂತೆ. ಏನು ರೀ, ಮತ್ತೆ ಗ್ಯಾಸ್ ಏನೋ ಬರಲಿಲ್ಲ ಅಂತ ಅಂದರೆ ಏನಾಗ್ಬೋದು ಪರಿಸ್ಥಿತಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಏನಾಗ್ಬೋದು? ಪೆಟ್ರೋಲ್ ಬರಲಿಲ್ಲ ಅಂದರೆ ಏನಾಗ್ಬೋದು? ನಾವು ಎಷ್ಟೋ ಪರ್ಸೆಂಟೇಜ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ರಷ್ಯಾಯಿಂದನೂ ಬರುತ್ತೆ, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇರಾನಿಂದ ಬರೋದು ಕೂಡ ಇಂಪಾರ್ಟೆಂಟ್ ಆಗಿತ್ತಲ್ವ ನಮಗೆ. ಇವಾಗ ಏನು ಮಾಡೋದು? ಅಮೇರಿಕಾದವರಿಂದ ಅಲ್ಲಿಂದ ಕಳಿಸ್ತಾರೆ ಅವರು, ಬರ್ತದೆ ಎಷ್ಟೋ ತಿಂಗ್ಳಿಗೆ ಬರ್ತದೆ ಒಂದು ಹಡಗು ಅಮೇರಿಕಾದಿಂದ ಇಂಡಿಯಾಗೆ. ಇಲ್ಲಿ ಪಕ್ಕದಲ್ಲಿರೋರನ್ನೆಲ್ಲ ಹಿಂಗೆ ಮಾಡ್ಕೊಂಡು ಕೂತಿದ್ದೀವಿ. ಏನು ಅವ್ರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ, ಇವ್ರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ. ಒಂದಂತೂ ಮನಸ್ಸಲ್ಲಿ ಇಟ್ಕೋಬೇಕು, ಯುದ್ಧ ಬೇಡ. ಎಲ್ಲೇ ಆಗಲಿ ಜನರೇ, ನಾನು ನಿಮ್ಗೆ ಹೇಳೋದು, ನಾನು ನಿಮ್ಗೆ ಹೇಳಲೇಬೇಕು ಅಂತೇನಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯನೇ ಇರ್ಬೋದು, ಅಥವಾ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಯುದ್ಧ ಬೇಡ, ಯುದ್ಧದಿಂದ ಏನೂ ಒಳ್ಳೆಯದಾಗಲ್ಲ ಅಲ್ವಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಗತ್ತಲ್ಲಿ ಯಾರೂ ಯುದ್ಧ ಮಾಡೋದು ಬೇಡ. ಯಾವುದೇ ದೇಶಗಳ ಮೇಲೆ ಯುದ್ಧ ಮಾಡೋದು ಬೇಡ. ಮಾತುಕತೆಯಿಂದ ಬಗೆಹರಿಸ್ಕೊಳ್ಳಿ. ಇಷ್ಟೇ ನನ್ನ ಮಾತು. ಬಾಯ್.